ಮಗು ಅಂತ ಹುಟ್ಟಿತಲ್ಲ, ನನ್ನ ಮಗಿನ ಕಣ್ಣಿಗೆ ಇತ್ತಲ್ಲ ದೇವ್ರ. ಅಯ್ಯೋ ಅಶೋಕನ ನಾನು ಇವತ್ತು ತಮ್ಮನ್ನು ಕಳ್ಕೊಂಡಿರ್ಬೋದು, ಆದರೆ ದೇಶ ಸೇವೆಗೋಸ್ಕರ ನನ್ನ ತಮ್ಮನ್ನು ಕಳ್ಕೊಂಡು ದೇಶಕ್ಕಾಗಿ ಪ್ರಾಣ ತ್ಯಾಗ ಮಾಡ್ದ ತಮ್ಮ ಬೇಕ. ಆ ದುಃಖದಲ್ಲಿ ಅವರಿಗೆ ತಕ್ಕ ದೇಶಭಕ್ತಿ ಎಲ್ಲರಿಗಿದ್ರೆ ನಮ್ಮ ದೇಶಕ್ಕೆ ಕಷ್ಟವನ್ನೇ ನಾವು ಭಾವನೆ ಬರ್ತದೆ. ಅಲ್ಲ ಆ ಗಾಡಿ ನೀರು ಕೊಟ್ಟು ಇದೊಂದು ಮಿಲಿಟರಿ ಗಾಡಿ, ಇದೊಂದು ಸಣ್ಣ ಫೋಟೋ ಅದಿಷ್ಟು ಕೊಡಿ. आधार और नीचे आता है, वो ड्राइवर कहाँ है? नीचे खोलना होता है, आराम से कई जगह है, कई बॉक्स से ड्रॉप से यहाँ एली बड़ी एक कट हो गया। ಹಲೋ, ಈಗ ಜಸ್ಟ್ ಗಾರ್ಡನ್ ಶಿಫ್ಟ್ ಮಾಡ್ತೀವಿ. ಹೌದು, ನಮ್ಮದು ಎಲ್ಲ ಮೆರವಣಿಗೆ ಗಾಡಿ ಶಿಫ್ಟ್ ಮಾಡ್ತೀವಿ. ಹೊರಡುತ್ತೆ, 10 ನಿಮಿಷ ಹೊರಡುತ್ತೆ. ಅರ್ಧ ಗಂಟೆ ಬೇಕು, ಟಿಕೆಟ್ ಅರ್ಧ ಗಂಟೆ ಆಗುತ್ತೆ. ಟೈಮಿಂಗ್ ಬರುತ್ತೆ. अभी भी हम मार्च करेंगे। अभी सर हमारा गाड़ी में बिठा दें। हाँ, आपको गाड़ी बिठा दें सर। चलो
ದೊಡ್ಡ ಬ್ಯಾನರನ್ನು ಕೂಡ ಹಾಕಿದ್ದಾರೆ, ನಾವು ನೋಡ್ಬೋದು. ಅನೂಪ್ ಪೂಜಾರಿ ರೆಜಿಮೆಂಟ್ ಭಾರತೀಯ ಮತ್ತೆ ಹುಟ್ಟಿದ ಅಂತೆಲ್ಲ ಬ್ಯಾನರ್ಗಳನ್ನು ಹಾಕಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿಯ ವಿವಿಧ ಭಾಗಗಳಲ್ಲಿ ಈ ರೀತಿಯ ಬ್ಯಾನರ್ಗಳು ಕೂಡ ನಮಗೆ ಕಾಣಿಸ್ತಾ ಇದೆ. ಪಾರ್ಕಿಂಗ್ ಇದೆ ಸ್ವಲ್ಪ ಅಲ್ಲಿದೆ ಮತ್ತೆ ಅರುಣ್ ಶೆಟ್ಟಿ ಜಾಗದಲ್ಲಿ ಒಳಗಡೆ ಬಂದರೆ ಈಗ ನಮ್ಮಲ್ಲಿ ತರಿಸ್ಕೊಳಿತಲ್ಲ ಹಾಗೆ ನಿಲ್ಲಿಸಿ ಆಚೆ ಬರ್ಬೋದು, ಹೆಚ್ಚಿನ ದೂರ ಆಗೋದಿಲ್ಲ, ಅಲ್ಲೇ ಹತ್ರ ಅಲ್ಲಿ ಫುಲ್ ಆಯ್ತು ಅಂತ ಹೇಳಿದ್ರೆ ಇಲ್ಲಿ ನಿಲ್ಲಿಸ್ಲಿಕ್ಕೆ ಹೇಳಿದ್ರೆ ಆಯ್ತು. ಆಚೆ ಕಡೆ ಬಂದರೆ ಪ್ರೌಢಶಾಲೆಗೆ ಬರ್ತಾರೆ, ಬ್ಯಾನರ್ ಹಾಕ್ತಾರೆ. ಬ್ಯಾನರ್ ಪಾರ್ಕಿಂಗ್ ಬೇಡ ಬ್ಯಾನರ್ 20 ಟ್ರೈನ್. ಅಯ್ಯೋ ನನ್ಗೆ ಒಂದೇ ಮಗು ಗಂಡೊಂದೇ ನನ್ನ ಪಾಪಿ. ಅಯ್ಯೋ ದೇವ್ರೆ, ಈ ಸಂಕಟ ಎಲ್ಲ ನಡ್ಸ್ಕೊಂಬ. ಅಯ್ಯೋ ದೇವ್ರೆ, ನನ್ನ ಹೊಟ್ಟಿ ಕಲ್ ತುಂಬ್ರಿ ಅಲ್ಲ ದೇವ್ರೆ. ನನ್ನ ಮೊಮ್ಮಳು ನನ್ನ ಮಗು ಒಂದು ಹುಟ್ಟಿತ್ತಲ್ಲ, ನನ್ನ ಮಗಿನ ಕಣ್ಣಿಗೆ ಇತ್ತಲ್ಲ ದೇವ್ರ. ಅಯ್ಯೋ ಮನೆಯೆಲ್ಲ ಅವರೇ ನೋಡ್ಕೊತಾರೆ. ಹೌದಾ, ಮಿಲಿಟ್ರಿ ಸೇರಕ್ಕೂ ಲೋನ್ ಮಾಡಿ ಇಬ್ರು ಅಕ್ಕದಿ ಕಳಿ ಮದುವೆ ಮಾಡ್ದ, ಜಾಗು ತಗೊಂಡ, ಅವ್ನು ಮದುವೆ ಮಾಡ್ಕೊಂಡ. ನನ್ನ ಮಗು ಹುಟ್ಟಿ ನನ್ನ ಒಬ್ಬಳ ಮಗಳು ಕಾಯಿ ಪೇಟ್ರೆ ದುಡ್ದು ನನ್ನ ಮಗಿ ಬರೋ ಕಲಿಸಿ ಅಕ್ಕನ ಮಗಳು ಅವನು ಪಾಠದ ಶಾಲೆಗೆ ಸೇರಿಸ್ಕೊಂಡಳಿ. ಅಲ್ಲಿ ಸೇರಿಸಿ 2-3ನೇ ಕ್ಲಾಸ್ ಶಾಲೆಗೆ ಹೋಗ್ಪತ್ತಿಗೆ ನಾನು ಆರ್ಮಿಗೆ ಹೋಗ್ತಿ ಅಂದ. ನನಗೆ ಗಂಡು ಬೇಕಂದಳಿ. ನಾನು ಸ್ವಾಮಿ ಅಣ್ಣಪ್ಪ ನಂಗೆ ಗಂಡು ಹುಟ್ರೆ ನಂಗೆ ಅಣ್ಣಪ್ಪ ಅಂದು ಹೆಸ್ರು ಇಡ್ತಿ ಅಂದೆ. ನನ್ನ ದೇವರೇ ಕೊಟ್ರ, ಇಬ್ರು ಹೆಣ್ಮಕ್ಳು ಹುಟ್ಟಕ್ಕೂ ಗಂಡಿನ ಕೊಟ್ಟು ನನ್ನ ಹಟ್ಟಿ ಕಲ್ಲು ಬಣ್ಣ ತುಂಬ್ರಲ್ಲ ದೇವ್ರೇ. ಅಯ್ಯೋ 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 ನನ್ನ ಮಗು ಏನು ಹೇಳ್ರಿ ನಂಗೆ ತಂದು ಕೊಟ್ಟನಲ್ಲ ದೇವ್ರೇ, ಇನ್ಯಾರು ತಂದು ಕೊಡ್ತರೋ. ಅಯ್ಯೋ ನನಗೆ ಬೆಳಿಗ್ಗೆ ಗೊತ್ತಾಗಿದ್ದು, ನಮ್ಮ ಭಾವ ಫೋನ್ ಮಾಡಿದ್ರು, ಅವರಿಗೆ ಇಲ್ಲಿಂದ ಫೋನ್ ಬಂದಂತೆ. ಅದೇ ಕನ್ಫರ್ಮ್ ಮಾಡಲಿಕ್ಕೆ ಅಶೋಕ್ ಪೂಜಾರಿ ಫೋನ್ ಮಾಡಿದೆ. ಅಶೋಕ್ ಪೂಜಾರಿ ಹೋದನ್ನ ಬರ್ತಾಯಿದ್ದಂತೆ ಕೂಡಲೇ ಬಂದು ಸ್ಟೇಷನ್ಗೆ ಹೋಯ್ತು. ಅಲ್ಲಿಂದ ಆರ್ಮಿಯವರು ಬಂದಿದ್ದು ರಾತ್ರಿ 3 ಗಂಟೆಗೇನೋ ಬಂದಿದ್ರು ಸ್ಟೇಷನ್ಗೆ. ಎಷ್ಟು ವರ್ಷ ಆಯಿತು ಸೇರಿ ಅವರು? ಸೇರಿ 13 ವರ್ಷ ಆಯಿತು. ಮದುವೆ ಆಗಿದೆ. ಮದುವೆ 3 ವರ್ಷ ಆಯಿತು ಮದುವೆಗೆ. 2 ವರ್ಷದ ಮಗು ಇದೆ. ಮೊನ್ನೆ ಬರ್ತ್ಡೇ ಮಾಡಿ ಹೋಗಿದ್ದು. ಮೊನ್ನೆ 20 ದಿವಸ ಆಯಿತು. ಮೊನ್ನೆ ಶನಿವಾರ ಹೋಗಿದ್ದಷ್ಟೇ, 21ಕ್ಕೆ ಹೋಗಿದ್ದು. ಹೋಗ್ತಾ ಹೀಗಾಯಿತು. ಈಗ ಹೇಗೆ ಯಾವಾಗ ಬರ್ತದೆ ಅಂತ? ಇವತ್ತಿಗೆ ಡೆಲ್ಲಿ ಬಂದು, ಡೆಲ್ಲಿಯಿಂದ ಬೆಂಗಳೂರಿಗೆ ಬಂದು, ಬೆಂಗಳೂರು ಡೆಲ್ಲಿ ಬಂದು, ಫಸ್ಟ್ ಡೆಲ್ಲಿಂದ ಬೆಳಗಾವಿ ಬರುತ್ತೆ ಅಂತ ಅಸ್ಮಾನ ಬಂತು ನಮಗೆ. ಅಲ್ಲಿಂದ ರೋಡಲ್ಲಿ ಬರೋದಂತ ಆಯಿತು. ಕಡೆಗೆ ಅಶೋಕ್ ಪೂಜಾರೆಲ್ಲ ಅವ್ರಿಗೆ ಮಾತಾಡಿ, ಕಡೆಗೆ MP ಅವರೆಲ್ಲ ಮಾತಾಡಿ, ಕಡೆ ಅಲ್ಲಿಂದ ಡೈರೆಕ್ಟ್ ಮಂಗಳೂರಿಗೆ ಬಂದರೆ ಹತ್ತಿರ ಆಗುತ್ತಂತ ಮಂಗಳೂರಿಂದ ಇಲ್ಲಿ ತಗೋಬೋದು. ಯಾವಾಗ ಬರ್ತದೆ ಅಂತ ನಿಮ್ಗೆ ಮಾಹಿತಿ? ಇವತ್ತು ಸಂಜೆ ಆಗುತ್ತೆ ಅಂತ ಹೇಳಿದೆ. ಇವತ್ತು ಸಂಜೆ ಆಗುತ್ತೆ. ಅಲ್ಲ, ಯಾವ್ದಾದ್ರು ಅಲ್ಲಿ ಆರ್ಮಿದ ಹಂಚೊಂದದ್ದು ನಿಮ್ಮ ತಮ್ಮ ನಿಮ್ಮ ಹತ್ರ ಹಣ ಹಿಂಗಿತ್ತು, ಹಿಂಗೆ ಕಷ್ಟ ಇತ್ತು ಏನಾದ್ರು? ನನಗೆ ಇವತ್ತಿನ ಬೆಳಗ್ಗೆ 6 ಗಂಟೆಗೆ ವಿಷಯ ಬಂತು. ನಮ್ಮ ಊರಿನ ನಮ್ಮ ಆತ್ಮೀಯ ಸ್ನೇಹಿತರು ಮಾಧ್ಯಮದ ಚಂದ್ರಶೇಖರ್ ಅವರು ಫೋನ್ ಮಾಡಿದ್ರು. ನಾನು ಅವರು ವಾಕಿಂಗ್ ಮಾಡ್ತಾಯಿದ್ದೆ. ನನ್ನ ಮಗ ನನ್ನ ಫೋನ್ ರಿಸೀವ್ ಮಾಡಿದ್ದೆ. ವಿಷಯ ತಿಳಿದ ತಕ್ಷಣ ನಾವು ಅವರ ಅಣ್ಣನಿಗೆ ಫೋನ್ ಮಾಡಿದ್ವಿ. ಅವರ ಅಣ್ಣ ಶಬರಿಮಲೆ ಮಾಲೆ ಹಾಕಿದ್ದಾರೆ ಸುಮಾರು 25 ವರ್ಷಗಳ ಕಾಲ. ದೇವಸ್ಥಾನದಲ್ಲಿ ಅಶೋಕಣ್ಣ ಅಂತೇಳಿ ನಾನು ಸೀದಾ ಅಲ್ಲಿಗೆ ಹೋದೆ. ವಿಷಯವನ್ನು ಹೇಳಲಿಕ್ಕೆ ಅದು ಎಷ್ಟು ಕಷ್ಟಪಟ್ಟಿದ್ದೀವಿ ಅಂತ ಹೇಳಿದರೆ ಅದು ನಮಗೆ ಮಾತ್ರ ಗೊತ್ತು. ಕರೆದು ವಿಷಯವನ್ನು ಹೇಳಿದೆ. ಆದರೆ ಅವರಣ್ಣ ಹೆಸರು ಶಿವರಾಮ್ ಅಂತೇಳಿ
ಅಷ್ಟು ದುಃಖದಲ್ಲಿ ಒಂದು ಮಾತು ಹೇಳಿದೆ, ಅಶೋಕಣ್ಣ, ನಾನು ಇವತ್ತು ತಮ್ಮನ್ನು ಕಳ್ಕೊಂಡಿರ್ಬೋದು, ಆದರೆ ದೇಶಕ್ಕೆ ಸೇವೆಗೋಸ್ಕರ ನನ್ನ ತಮ್ಮನ್ನು ಕಳ್ಕೊಂಡಿದ್ದೀನಿ, ನನ್ಗೆ ಹೆಮ್ಮೆ ಇದೆ ಅಶೋಕಣ್ಣ, ನೀವು ಅಳಬೇಡಿ ಅಂತೇಳಿ ನನ್ನ ಧೈರ್ಯ ತುಂಬ. ಆ ಸಂದರ್ಭದಲ್ಲಿ ನನಗೆ ಅವನಿಗೆ ಏನು ಹೇಳಬೇಕಂತ ನನಗೆ ಅರ್ಥ ಆಗಿಲ್ಲ. ತದನಂತರ ನಮ್ಮ ಊರಿನವರಿಗೆಲ್ಲರಿಗೂ ವಿಷಯ ತಿಳಿಯಿತು. 100 ಜನ ಇವ್ರ ಮನೆಗೆ ಬರಲಿಕ್ಕೆ ಸ್ವಲ್ಪ ಏನೋ ಒಂದು ಕಷ್ಟ, ಅವರ ಅಮ್ಮ ಎಲ್ಲ ಕಷ್ಟದಲ್ಲಿದ್ದಾರೆ, ಯಾಕಂದ್ರೆ ಏಜ್ ಆಗಿದೆ, ಸೌಖ್ಯ ಇಲ್ಲ. ಕಡೆ ನಮ್ಮ ಮನೆಯಲ್ಲಿ ಮೀಟಿಂಗ್ ಮಾಡಿ ಅವ್ರ ಮನೆಯವರಿಗೆ ಹೇಗೆ ಹೇಳಬೇಕು ಅಂತ ಹೇಳಿ ಕಡೆಯಲ್ಲಿ ಏನೇ ಆದರೂ ಮಾಡಿ ಧೈರ್ಯ ಮಾಡಿ, ಯಾಕಂದರೆ ಅವ್ರದ್ದು ಮಿಲಿಟ್ರಿ ಅವರು ಬಂದಿದ್ರು, ಇಬ್ಬರು ಬಂದಿದ್ರು, ಅವರ ಜೊತೆ ಕೆಲಸ ಮಾಡಿರ್ತಕ್ಕಂಥ ಆಂಜನೇಯ ಅವರು, ಅವರ ಬ್ರದರ್ ರಾತ್ರಿ 3 ಗಂಟೆಗೆ ಇಲ್ಲಿ ಬಂದು ಉಳ್ಕೊಂಡಿದ್ರು. ಅವರು ಸಹ ಬಂದು ಎಲ್ಲ ಒಟ್ಟು ಬಂದು ಅವ್ರ ಮನೆಗೆ ಎಲ್ಲರಿಗೂ ಹೇಳಿದೆ. ನೋವು ಎಲ್ಲರಿಗಾಗತ್ತೆ, ಆದ್ರೆ ಆ ಫ್ಯಾಮಿಲಿಯವರ ನೋವಿನಲ್ಲೂ ನನ್ನ ಮಗ ದೇಶಕ್ಕೋಸ್ಕರ ತೀರಿ ಹೋಗಿದ್ದ ನನ್ನ ಭಾವನೆಯನ್ನು ವ್ಯಕ್ತಪಡಿಸಿದ್ರು ನೋಡಿ. ಅದಕ್ಕಿಂತ ಮುಂದೆ ಯಾವುದೂ ಅಲ್ಲ ನಮ್ಮ ಮಗ. ಅದು ನಮ್ಮ ಈ ಕರಾವಳಿ ಭಾಗದ ಮಕ್ಕಳು ದೇಶ ಸೇವೆಗೆ ಸೈನ್ಯಕ್ಕೆ ಹೋಗೋದು ತುಂಬ ಕಮ್ಮಿ. ನಮ್ಮಲ್ಲಿ ಡಾಕ್ಟ್ರು ಇಂಜಿನಿಯರ್ ತುಂಬ ಆಗ್ಬಿಟ್ಟು ದೇಶ ಸೇವೆ ಹೋಗತಕ್ಕಂಥ ಜನ. ಅಂಥದ್ರಲ್ಲಿ ನನ್ನ ಮಗ ದೇಶಕ್ಕೋಸ್ಕರ ತೀರಿ ಹೋಗಿದ್ದಾನೆ ಅಶೋಕಣ್ಣ, ನೀವು ಅಳಬೇಡಿ, ನೀವು ಧೈರ್ಯ ತಂದೆ ಎಲ್ಲರಿಗೂ ಉಳಿದ ಸಣ್ಣ ಮಕ್ಕಳಿಗೆ ನೀವು ಧೈರ್ಯವನ್ನು ಹೇಳಬೇಕಂದ್ರೆ ಅವರ ತಾಯಿ ಇರ್ಬೋದು, ಅವ್ರ ತಮ್ಮ ಇರ್ಬೋದು ಹೇಳಿದಾಗ ಆ ದುಃಖದಲ್ಲಿ ಅವರಿಗಿರ್ತಕ್ಕಂಥ ದೇಶಭಕ್ತಿ ಎಲ್ಲರಿಗಿದ್ರೆ ನಮ್ಮ ದೇಶಕ್ಕೆ ಕಷ್ಟವನ್ನೇ ಇಲ್ಲ ಅನ್ನೋ ಭಾವನೆ ಬರುತ್ತೆ. ಈಗ ನಾಳೆ ಬೆಳಿಗ್ಗೆ ಸುಮಾರು 9:30-10 ಗಂಟೆ ಹಾಗೆ ಇಲ್ಲಿಂದ ಒಂದು 8 ಕಿಲೋಮೀಟರ್ ತೆಕ್ಕಟ್ಟಿ ಅಂತ ಹೇಳಿ ಅಲ್ಲಿಗೆ ಪಾರ್ಥಿವ ಶರೀರವನ್ನು ಊರಿನ ಎಲ್ಲ ಹಿರಿಯರು, ಸಂಘ ಸಂಸ್ಥೆಯರು, ಸಾವಿರಾರು ಜನದಲ್ಲಿ ಅದನ್ನು ಪಾರ್ಥಿವ ರಿಸೀವ್ ಮಾಡಿಕೊಂಡು ಇವಾಗಲೇ ಶಾಸಕರು ಮಾತಾಡಿದ್ದಾರೆ, SP ಸಾರ್ ಅವರು ಮಾತಾಡಿದ್ದಾರೆ, DC ಅವರು ಮಾತಾಡಿದ್ದಾರೆ, ಪೊಲೀಸ್ ಇಲ್ಲ ಕುಂದಾಪುರ AC ಅವರು ಇರ್ಬೋದು, ತಹಸೀಲ್ದಾರ್ ಇರ್ಬೋದು, ಡಿಪಾರ್ಟ್ಮೆಂಟ್ ಎಲ್ಲರೂ ಸಹ ಮಾತಾಡಿದ್ದಾರೆ. ಅದರ ನಂತರ ಕೋಟೇಶ್ವರಕ್ಕೆ ಬಂದು ಅಲ್ಲಿಂದ 5 ಕಿಲೋಮೀಟರ್ ಮೆರವಣಿಗೆ ಮುಖ್ಯನ ಬಂದು ಕೋಟೇಶ್ವರದಿಂದ ಅವ್ರ ಮನೆಯಲ್ಲೇ ಬಂದು ಇಲ್ಲಿ ಅವರ ಏನು ವಿಧಿವಿಧಾನ ಇದೆ ಅದನ್ನು ಪೂರೈಸಿ, ಅವನ ಕಲಿತ ಶಾಲೆ ಇದೆ ಇಲ್ಲಿಂದ 1 ಕಿಲೋಮೀಟರ್ ದೂರದಲ್ಲಿ, ಅಲ್ಲಿ ಇಡೀ ಊರಿನವರಿಗೆ ಅಂತಿಮ ದರ್ಶನ ಮತ್ತು ಅವರ ಮಾಜಿ ಸೈನಿಕರು ಇರಬಹುದು ಮತ್ತು ಅವರದೆಲ್ಲ ಸ್ನೇಹಿತರು ಅಂತಿಮ ದರ್ಶನಕ್ಕೆ ಎಲ್ಲ ಅವಕಾಶ ಮಾಡಿಕೊಡಿ. ಹೆಚ್ಚು ಕಡಿಮೆ ಒಂದು 5,000-6,000 ಜನ ನಾಳೆ ಅಲ್ಲಿ ಸೇರ್ಬೋದಂದ್ರೆ. ತದನಂತರ ಸಮುದ್ರ ಹತ್ತಿರ ನಮ್ಮ ಪ್ರವಾಸಿ ತಾಣ ಅದರ ಪಕ್ಕದಲ್ಲಿ ಅವ್ರದ ವಿಧಿವಿಧಾನ ಪೂರೈಸಬೇಕು. ನಂತರ ನಮ್ಮ ಊರಿನ ಹಿರಿಯರೆಲ್ಲ ಬೆಳಿಗ್ಗೆ ಹೇಳಿದ್ದಾರೆ, ನಮ್ಮ ಊರಿನ ಮಗನ ಒಂದು ಸ್ಮಾರಕ ನಿರ್ಮಾಣ ಕೂಡಲೇ ಆಗಬೇಕು ಅಂತೇಳಿ. ಆ ಪ್ರವಾಸೋದ್ಯಮದ ಪ್ಲೇಸಿನ ಹತ್ತಿರದಲ್ಲೇ ಒಳ್ಳೆ ರೀತಿಯಲ್ಲಿ ಒಂದು ಸ್ಮಾರಕವನ್ನು ಸಹ ನಮ್ಮ ಊರಿನ ವೀರ ಯುವಕರಿಗೆ ಮಾಡಬೇಕು ಅನ್ನೋ ಮನಸ್ಸು ಎಲ್ಲರದ್ದು ಇದೆ, ನಂದೊಬ್ಬರಂದಲ್ಲ, ಎಲ್ಲ ಗ್ರಾಮಸ್ಥರು. ಎಷ್ಟು ಗಂಟೆಗೆ ಬೆಳಿಗ್ಗೆ ನಮಗೆ 9:30 10 ಗಂಟೆ ಅಂತ ಹೇಳಿದ್ದಾರೆ. ಒಂದು ಅರ್ಧ ಗಂಟೆ ಹೆಚ್ಚು ಕಡಿಮೆ ಅದೇ ಸಮಯ ಇರ್ಬೋದು. ಮಂಗಳೂರಿಂದ ಬಂದು ಬೆಳಿಗ್ಗೆ ನಾವು ಇಲ್ಲಿ ತೆಕ್ಕಟ್ಟಿ 9-10 ಗಂಟೆ ಒಳಗೆ ಅಲ್ಲಿ ರಿಸೀವ್ ಮಾಡ್ತೀವಿ. ನನ್ನ ತಮ್ಮ ಮೊನ್ನೆ ಬಂದು ಆದಷ್ಟೇ, ಅಯ್ಯೋ ದೇವ್ರೆ 1 ವಾರ ಆಯ್ತು ಇವತ್ತಿಗೆ ಹೋಯ್ಯವನ. ಅಯ್ಯೋ ಇವತ್ತು ನಿನ್ನಷ್ಟೇ ಡ್ಯೂಟಿಗೆ ಹೋದವನು. ನನ್ನ ತಮ್ಮ ಬೇಕು ನನಗೆ, ಅಯ್ಯೋ ನನ್ನ ತಮ್ಮ ಬೇಕು. ಮಿಲಿಟ್ರಿಗೆ ಹೋಗ್ಬೇಕಂತ ಆಸೆ ಇತ್ತು ಅವನಿಗೆ. ಒಂದೇ ಸಂಗೀತ ಹಾಡುದಲ್ಲಿ ಒಂದೇ ಮಿಲಿಟ್ರಿಗೆ ಇಲ್ಲಿ ಎಲ್ಲ ಅಮ್ಮನ ದೇಶಕ್ಕೆ ಅವಕ್ಕೆ ವಾತಿ ಅಂದ. ಇನ್ನೊಂದು 3 ತಿಂಗಳು ಕಳೆದ್ರೆ ಅಲ್ಲಿಂದ ಗುಜರಾತಿ ಬತ್ತಿದ್ದ. ಅಷ್ಟರೊಳಗೆ ಹಿಂಗಾಯ್ತು. ಅವನಿಗೊಂದು ಸಣ್ಣ ಮಗು ಇತ್ತು, 1 ವರ್ಷ ಆಯ್ತು. ನನ್ನ ತಮ್ಮ ಬೇಕು, ನನ್ನ ತಮ್ಮ. ಹೌದು, ನಮ್ಮನಾಗ ಐಕೊಂಡಿದ್ದ, ಇಲ್ಲೂ ಐಕೊಂಡಿದ್ದ, ಕೊಡಿ ಹಬ್ಬಕ್ಕೆಲ್ಲ ಬಂದಿದ್ದ. ಅಯ್ಯೋ ದೇಶಕ್ಕೋಸ್ಕರ ಒಂದು ಆಗಿದ್ದಾರೆ ಅಂತ ಊರಿನವರೆಲ್ಲ ದುಃಖ ಮತ್ತು ಹೆಮ್ಮೆ ಎರಡೂ ಹೇಳ್ತಾರೆ. ನಿಮ್ಗೆ ಏನು ಅನ್ನಿಸ್ತದೆ? ನನ್ನ ತಮ್ಮ ದೇಶಕ್ಕಾಗಿ ಪ್ರಾಣ ತ್ಯಾಗ ಮಾಡ್ದ. ತಮ್ಮ ಬೇಕು, ಅದೊಂದು ಹೆಮ್ಮೆ ಇದೆ ನಮಗೆ. ಅವರು ನನ್ನ ತಮ್ಮ ಬೇಕು. ನನ್ನ ತಮ್ಮ ನಂಗೆ ಅಕ್ಕಂಗೆ ನಂಗೆ ಎಲ್ಲ ಅವನೇ ಮದುವೆ ಮಾಡದ್ದ. ಅಷ್ಟು ದಿವಸ ಅಣ್ಣವನಿದ್ದ, ಆದ್ರೆ ಅಣ್ಣೆಲ್ಲ ಓಡಾಡಿ ಅಣ್ಣೆಲ್ಲ ಇದ್ದೀರ ಸಾಲೆಲ್ಲ ತೀರ್ಸ್ದ. ಅವನೇ ಮದುವೆ ಮಾಡಿ ಜಾಗ ತಕೊಂಡು ಅವನ್ ಮದುವೆ ಆಯ್ದ. ಮದುವೆ ಮಕ್ಕಳಾಯ್ತು. ಅಯ್ಯೋ, ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.